want to achieve my goal. In Afghanistan, girl can't work. I like to be a big family, but I can't. My mother died. ಲಿಟ್ರಲಿ ಹೇಳೋದಾದ್ರೆ ಇಡೀ ಅಫ್ಘಾನಿಸ್ತಾನದಲ್ಲಿ ಯಾವ ಹೆಣ್ಣು ಮಗು ಕೂಡ ಮನೆಯಿಂದ ಕೂಡ ಆಚೆ ಕಾಲಿಡೋದಿಕ್ಕೆ ಗಂಡಸಿನ ಪರ್ಮಿಷನ್, ಹಾಗೆ ಅವರ ರಕ್ಷಣೆ, ಅವ್ರ ಜೊತೆ ಒಬ್ಬ ಯಾರು ಮೇಲ್ ಗಾರ್ಡಿಯನ್ ಬರಲೇಬೇಕು. 6ನೇ ತರಗತಿಯ ನಂತರ ಯಾವ ಹೆಣ್ಮಗು ಕೂಡ ಶಾಲೆಗೂ ಕೂಡ ಹೋಗೋ ಅವಕಾಶ ಇಲ್ಲ, ಮ್ಯೂಸಿಕ್ ನ ಕೇಳೋ ಹಾಗಿಲ್ಲ, ಪುಸ್ತಕಗಳನ್ನ ಓದೋ ಹಾಗಿಲ್ಲ, ಕೈಯಲ್ಲಿ ಸ್ಮಾರ್ಟ್ ಫೋನ್ ಅಥವಾ ಫೋನ್ ಹಿಡ್ಕೊಳ್ಳೋ ಹಾಗಿಲ್ಲ. ಪ್ರತಿಯೊಂದಕ್ಕೂ ನಿರ್ಬಂಧ. ಸಂಪೂರ್ಣವಾಗಿ ಮುಖವನ್ನ ಕೂಡ ಕವರ್ ಮಾಡಿಕೊಂಡು ಚಾದರ್ ಅಥವಾ ಹಿಜಾಬ್ನೇನ ಸಂಪೂರ್ಣವಾಗಿ ಬುರ್ಕಾ ಹಾಕೊಂಡು ಇರುವಂತಹ ಸಂದರ್ಭ ಕೂಡ ಈ ದೇಶದ ಶರಿಯಾ ಕಾನೂನಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತಾರೆ. ಯಾರ್ಯಾರು ಅದನ್ನ ಫಾಲೋ ಮಾಡಲ್ಲ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ಸ್ ನ ಕೊಡ್ಲಾಗತ್ತೆ. ಅದು ಇಮ್ಯಾಜಿನೇಷನ್ಗೂ ದೂರ, ಕಲ್ಲಿನಲ್ಲಿ ಹೊಡೆದು ಸಾಯಿಸುವಂತಹ ಪನಿಷ್ಮೆಂಟ್ಗಳು, ತುಂಬಾ ಕ್ರೂರವಾದ ಶಿಕ್ಷೆಗಳನ್ನ ಕೊಡ್ತಾರೆ ಈ ದೇಶದ ಶರಿಯಾ ಕಾನೂನಲ್ಲಿ ಹೆಣ್ಮಕ್ಳಿಗೆ. ಅದು ಬಿಟ್ಟು ಪ್ರತಿಯೊಂದು ವಿಷಯದಲ್ಲೂ ಫ್ರೀಡಮ್ ಆಫ್ ಸ್ಪೀಚ್, ನೀವು ಜೋರಾಗಿ ಮಾತಾಡಂಗಿಲ್ಲ, ನಿಮ್ಮ ಸೋಷಿಯಲ್ ಮೀಡಿಯಾ ಗಿಡಿಯೆಲ್ಲ ಮರ್ತೋಗಿ ಏನು ಒಂದು ಕಾಮನ್ ನಮ್ಗೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಈ ದೇಶದ ಹೆಣ್ಮಕ್ಳು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಸಾವಿರಾರು ಕನಸುಗಳನ್ನ ಹೊತ್ತಿರೋ ಮಹಿಳೆಯರು, ಹೆಣ್ಣು ಮಕ್ಕಳನ್ನ ಗೋಡೆಗಳ ಹಿಂದೆ ಬೀಗ ಹಾಕಿ ಕಟ್ಟಿ ಹಾಕಿರೋ ಕತೆ ವ್ಯತೆ. ಗ್ಲೋಬಲ್ ಕನ್ನಡಿಗ ವಾಹಿನಿಯಿಂದ ಬರ್ತಾ ಇರುವಂತಹ ವಿಡಿಯೋಸ್ ಅನ್ನ ನೀವೆಲ್ಲರೂ ಇಷ್ಟಪಡ್ತಿರೋದು ಬಹಳ ಖುಷಿಯ ವಿಚಾರ. ಆದರೆ ಎಲ್ಲರೂ ಈಗ ನೋಡಿ 1 ಲಕ್ಷ 2 ಲಕ್ಷ 3 ಲಕ್ಷ ಜನ ನೋಡ್ತಾ ಇದ್ದೀರಾ, ಆದರೆ ಕೇವಲ 6,000 5,000 ಜನ ಮಾತ್ರ ಲೈಕ್ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋದ್ರಿಂದ, ಒಂದು ಪ್ರೀತಿಯ ಕಾಮೆಂಟ್ ಬರೆಯೋದ್ರಿಂದ, ಹಾಗೆ ಶೇರ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ಇನ್ನೂ ಲಕ್ಷಾಂತರ ಜನಕ್ಕೆ ರೀಚ್ ಆಗಿ ಚಾನಲ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಸೊ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಒಂದು ಪ್ರೀತಿಯ ಕಾಮೆಂಟ್ ಬರೀರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ. ಶುಭೋದಯ ಸ್ನೇಹಿತರೆ, ಕನ್ನಡಿಗರೇ, ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಎದ್ದಾಗ ಈ ಥರ ವ್ಯೂ ಏನಾದ್ರು ನೋಡೋಕ್ಕೆ ಎಲ್ರಿಗೂ ಸಿಕ್ಬಿಟ್ರೆ ಪ್ರತಿ ದಿವಸ ಓ ಮೈ ಗಾಡ್, ಒಂದು ಹೋಟೆಲಿಂದ ಇಂಥ ಅದ್ಭುತವಾದ ವ್ಯೂನ ಯಾವತ್ತೂ ನೋಡಿಲ್ಲ ಗುರು. ಬಾಮಿಯಾನ್ ಬುದ್ಧನ್ನ ಇಲ್ಲಿಂದನೇ ನೋಡ್ಬೋದು ನೀವು. ನೋಡಿ ಅಲ್ಲಿ ಖಾಲಿ ಜಾಗ, ಎಂಥ ಲೊಕೇಶನ್ ರೀ. ನೆನ್ನೆ ರಾತ್ರಿ ಸ್ನೋಫಾಲ್ ಆಗಿದೆ, ಅದಕ್ಕೆ ನೀವು ನೋಡ್ಬೋದು ಪರ್ವತ ಶ್ರೇಣಿಗಳಲ್ಲಿ ತುಟ್ಟ ತುದಿಯಲ್ಲಿ ಮಂಜು ಆವೃತ ಆಗಿರೋದು. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ವಾವ್. ಸೊ ಹೋಟ್ಲಿಂದ ಚೆಕ್ಔಟ್ ಮಾಡಿಕೊಂಡು ಆಚೆ ಕಡೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಹೋಟ್ಲ್ ಎಕ್ಸ್ಪೀರಿಯನ್ಸು. ನೋಡಿ ಆಚೆ ಕಡೆ ವ್ಯೂ ಹೆಂಗಿದೆ ಅಂತ. ವಾವ್, ನೋಡ್ರಿ ಹೆಂಗಿದೆ. ಎದುರುಗಡೆ ಸ್ನೋ ಮೌಂಟೇನ್ಸು, ಇಲ್ಲಿ ಸುಂದರವಾದ ಗಾರ್ಡನ್ನು. ತುಂಬ ಚೆನ್ನಾಗಿತ್ತು ಹೋಟ್ಲಿದು. ಬಾಮಿಯಾನಿಗೆ ಬಂದರೆ ಈ ಹೋಟ್ಲನ್ನ ರೆಕಮೆಂಡ್ ಮಾಡ್ತೀನಿ ನಿಮಗೆ. ಸೊ ನಾವು ಏನೇನು ಪೇಮೆಂಟ್ ಮಾಡಿದ್ದೀವಿ ಅದರದ್ದು ರಿಸಿಪ್ಟ್ ಥರ ಕೊಟ್ಟಿದ್ದಾರೆ. ಇನ್ನು ಎಂಟ್ರೆನ್ಸಲ್ಲಿ ಕೊಟ್ಟರೆ ಗೇಟ್ ಓಪನ್ ಮಾಡ್ತಾರಂತ, ಇಲ್ಲದ್ರೆ ಗೇಟು ಓಪನ್ ಮಾಡಲ್ಲ. ಫುಲ್ಲಿ ಗಾರ್ಡೆಡ್. ಮುಂಚೆ ಎಲ್ಲ ಸೆಕ್ಯೂರಿಟಿ ತುಂಬ ಪ್ರಾಬ್ಲಮ್ ಇರೋದು, ಯಾಕಂದರೆ ಫಾರಿನರ್ಸ್ ಇರೋ ಜಾಗದಲ್ಲಿ 10 ಟೈಮ್ ಸೆಕ್ಯೂರಿಟಿ ಇರೋದು. ಇವಾಗ ಸ್ವಲ್ಪ ಸೆಕ್ಯೂರಿಟಿ ಬೆಟರ್ ಆಗಿದೆ, ತೊಂದರೆ ಇಲ್ಲ. ಅಫ್ಘಾನಿಸ್ತಾನದ ಅತ್ಯಂತ ಸುಂದರವಾದ ನಗರ ಅಂದರೆ ಬಾಮಿಯಾನ್. ಅದರಲ್ಲಿ ಇನ್ನೊಂದು ಡೌಟೇ ಇಲ್ಲ. ಆದರೆ ಸ್ವಲ್ಪ ಸ್ನೋ ಬೀಳ್ಬೇಕ್ರಿ. ಸ್ನೋ ಬಿದ್ದಾಗ ಆ ಕಂದು ಬಣ್ಣದ ಪರ್ವತಗಳ ಮೇಲೆ ಬಿಳಿ ವರ್ಣ ಬರುತ್ತಲ್ಲ, ಆ ಲುಕ್ಕೇ ಬೇರೆ. ಇವತ್ತಿನ ದಿವಸ ಇಲ್ಲಿ ಒಂದು ಗುಹೆ ಹಳ್ಳಿ ಇದೆ. ಪರ್ವತದ ಶ್ರೇಣಿಯಲ್ಲಿ ಕೆಳಗಡೆ ಇರುವಂತಹ ಒಂದು ಬೆಟ್ಟದ ನಡುವೆ ಗುಹೆಗಳಲ್ಲಿ ಬದುಕುವಂತಹ ಜನಗಳಿದ್ದಾರೆ ಇವತ್ತಿಗೂ ಕೂಡ. ಅವರೆಲ್ಲ ನಿರಾಶ್ರಿತರವ್ರಿಗೆ ಮನೆಗಳಿಲ್ಲ, ಪ್ರಕೃತಿನೇ ಮನೆ ಮಾಡಿ ಕೊಟ್ಟಂಗಿದೆ. ಆ ಜಾಗವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಇವತ್ತಿರುತ್ತೆ. ಆ ಕಡೆಗೆ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಬಾಮಿಯಾನ್ ಮಾರ್ಕೆಟ್ ಬ್ಯುಸಿಯಾಗಿದೆ. ಎಲ್ಲೆಲ್ಲೋ ಹಣ್ಣು ತರಕಾರಿ, ಜನ ಚಂಗುಳಿ. ಚಳಿ ಇರೋದ್ರಿಂದ ಜನಗಳೆಲ್ಲ ಕವರಪ್ ಆಗಿರೋದನ್ನು ನೋಡ್ಬೋದು. ಮಣ್ಣಿಗೂ ಕೂಡ ಬಣ್ಣವಿದೆ. ಕಪ್ಪು, ಕಂದು, ಕೆಂಪು. ಅಂತೆಯೇ
ಹೆಣ್ಣಿಗೂ ಕೂಡ ಆಕೆಯನ್ನ ನೋಡುವ ಕಣ್ಣಿಗೂ ಕೂಡ. ಸೊ ಯಾವುದೇ ಊರಿಗೆ ಬಂದರೂ ಆ ಊರಿನ ಹಿರಿಯರ ಹತ್ರ ಮೊದಲು ಮಾತಾಡಿ ಪರ್ಮಿಷನ್ ತೊಗೊಂಡು ಅದಾದಮೇಲೆ ಹೊರಗೆ ಹೋಗೋವಂಥ ಅಭ್ಯಾಸ ಎಲ್ಲ ಕಡೆ ಇದೆ, ನಮ್ಮಲ್ಲೂ ಇದೆ. ಇಲ್ಲೂ ಹಂಗೆ ನೋಡಿ, ನಮ್ಮ ಗೈಡ್ ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಪರ್ಮಿಷನ್ ತೊಗೊಂಡು ಅದಾದಮೇಲೆ ಮುಂದುವರಿತೀವಿ. ಊರಿನ ಹಿರಿಯರು ಊಟ ಕೊಡ್ತಾ ಇದ್ದಾರೆ, ತಗೊಳ್ತೀನಿ ನಾನು ಸ್ವಲ್ಪ. ಥ್ಯಾಂಕ್ ಯು ಶಕೂರ್. ನೋಡಿ ಹೆಂಗಿದೆ ಅಂತ ಈ ಒಂದು ಊರು. ವಾ, ಇಂಥ ಲೊಕೇಶನ್ ಇದೆ ಗುರು ಊರು. ಈ ಹಳ್ಳಿಯಲ್ಲಿ ಮುಂಚೆ ಏನಂದರೆ ಸ್ಟೋರಿ ಹೇಳ್ತೀನಿ ನೋಡಿ. ಬಾಮಿಯಾನು ಬುದ್ಧನಿಗೆ ಫೇಮಸ್ಸು. ಇಲ್ಲಿದ್ದವರೆಲ್ಲ ಬುದ್ಧಿಸ್ಟು. ಇಲ್ಲಿ ಪರ್ವತಗಳಲ್ಲಿ ನಡುವೆ ಗುಹೆಗಳನ್ನು ಮಾಡ್ಕೊಂಡಿದ್ರು. ಅಲ್ಲಿ ಇವರ ಧ್ಯಾನ, ಬುದ್ಧನ ಸ್ಮರಣೆ, ಪೂಜೆಗಳು, ಪುನಸ್ಕಾರಗಳು ನಡೀತಾ ಇತ್ತು. ಅದಾದಮೇಲೆ ಮೊಘಲರು ಬಂದು ಮತ್ತು ಅದಾದಮೇಲೆ ಇಸ್ಲಾಮಿಕ್ ರೆವಲ್ಯೂಷನ್ ಆದಾಗ ಬುದ್ಧಿಸ್ಟ್ನೆಲ್ಲ ಓಡಿಸ್ಲಾಯಿತು, ಸಾಯಿಸ್ಲಾಯಿತು. ಅದಾದಮೇಲೆ ಈ ಗುಹೆಗಳು ಖಾಲಿ ಇತ್ತಲ್ಲ, ಆ ಗುಹೆಗಳಲ್ಲಿ ಇಲ್ಲಿನ ಅಫ್ಘಾನ್ ನಿರಾಶ್ರಿತರು ಬಂದು ಉಳ್ಕೊಳ್ಳೋಕೆ ಶುರು ಮಾಡಿದ್ರು. ಅದಾದಮೇಲೆ 700ರಿಂದ ಇವತ್ತು ಸಾವಿರಾರು ಲಕ್ಷಾಂತರ ಜನಗಳು ಬರೀ ಗುಹೆ ಅಷ್ಟೇ ಅಲ್ಲ, ಗುಹೆ ಬಿಟ್ಟು ಗುಹೆ ಕೆಳಗಡೆ ಕೂಡ ಈ ರೀತಿ ಮನೆಗಳನ್ನು ಪರ್ವತ ಶ್ರೇಣಿಯಲ್ಲಿ ಮಾಡ್ಕೊಂಡಿರೋದು ವಿಶೇಷ. ಹಳ್ಳಿಯ ಮಕ್ಕಳಿಗೆ ಹಾಯ್ ಹೇಳೋಣ ಬನ್ನಿ. ನೋಡಿ, ಇಲ್ಲಿ ಮಕ್ಕಳು ಬೇರೆ ಥರನೇ ಇರ್ತಾರೆ. ಸಲಾಂ 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 ಸಲಾಂ. ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡ್ರಿ ಮಕ್ಕಳು. ಇವ್ರ ಮುಖಗಳೇ ಬೇರೆ ಥರ ಇದೆ, ನಾರ್ಮಲ್ ಆಗಿಲ್ಲ. ಅಂದರೆ ನಾರ್ಮಲ್ ಬೇರೆ ಅಫ್ಘಾನಿಸ್ತಾರ ಎಲ್ಲ ಸ್ವಲ್ಪ ಉಜ್ಬೇಕ್, ತಜಿಕ್ ಥರ ಕಾಣಿಸ್ತಾರೆ ಮಕ್ಕಳು. ಬಟ್ ಸಖತ್ ಮುದ್ದಾಗಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾಚಿಕೆ ಎಲ್ಲರಿಗೂ ಕೆನ್ನೆ ಚಳಿಗೆ ಕೆಂಪಾಗ್ಬಿಟ್ಟಿದೆ. ಒಬ್ಬೊಬ್ರದ್ದು ನೋಡಿ ಕೆನ್ನೆ ಎಷ್ಟು ಕೆಂಪಿದೆ. ವೆರಿ ಗುಡ್. ಇವ್ ನೋಡಿ, ಅವನು ಕೆಂಚಣ್ಣ. ನಾವೆಲ್ಲ ಜಾಕೆಟು ಸ್ವೆಟರ್ ಹಾಕೊಂಡಿದೀವಿ. ಮಕ್ಳು ಹೇಳ್ತಾ ಇದರ ಚಳಿ ಇಲ್ಲ, ಇನ್ನೂ ಚಳಿ ಬಂದಿಲ್ಲ ನಮಗೆ. ಈ ಚಳಿ ನಮ್ಗೆ ತರ್ಕೊಳಕ್ಕಾಗ್ತಲ್ಲ. ಆದರೆ ಮಕ್ಳು ನೋಡಿ, ಏನೋ ಸ್ವೆಟರ್ ಗಿಟ್ರು ಏನೂ ಹಾಕೊಂಡಿಲ್ಲ, ಆರಾಮ ಓಡಾಡ್ಕೊಂಡಿದ್ದಾರೆ. ಮಕ್ಳಿಗೆ ರೆಸಿಸ್ಟೆನ್ಸ್ ಆಗಿರುತ್ತೆ, ತಾಕತ್. ಆಮೇಲೆ ಇಲ್ಲೇ ಪರ್ವತದಲ್ಲಿ ಬೆಳೆದಿರ್ತಾರಲ್ಲ, ಚಳಿಗಿಲಿ ಎಲ್ಲ ಕೇರೆ ಮಾಡಲ್ಲ. ಮೇಲೆ ನೋಡ್ತಾ ಇದ್ದೀರಾ ಸ್ಕೂಲು. ಅಲ್ಲೊಂದು ಸ್ಕೂಲ್ ಇದೆ ಪರ್ವತದ ಮೇಲೆ. ಅಲ್ಲಿಂದ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದ್ದಾರೆ ಇಳ್ಕೊಂಡು. ಪ್ರತಿ ದಿವಸ ಇಲ್ಲಿಂದ ಅಲ್ಲಿವರೆಗೂ ಹತ್ಕೊಂಡು ಹೋಗ್ಬೇಕು, ಮತ್ತೆ ಅಲ್ಲಿಂದ ಕೆಳಗಡೆಗೆ ಎಳ್ಕೊಂಬರ್ಬೇಕು. ನೋಡಿ ಮೇಡಮ್ ನಮಗೋಸ್ಕರ ಪೂರಿ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಾಟ್ ಇಸ್ ದಿಸ್ ನೇಮ್? ಚಾಲ್ಪಾಕ್ ಅಂತಾರೆ. ತಶಕೋರ್. ಥ್ಯಾಂಕ್ ಯು. ಈ ಇಬ್ರು ಹೆಣ್ಮಕ್ಳು ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ ಸಖತೆ. ಇದು ಹಾಗಾದ್ರೆ ನಾಚಿಕೆ ಪಡ್ಬೇಕು. ವಾಟ್ ಈಸ್ ಯುವರ್ ನೇಮ್? ಸಕೀನಾ. My name is ಗುಲ್ಸೂಮ್. ವೆರಿ ನೈಸ್ ನೇಮ್. ಓ, ಅಕ್ಕ ತಂಗೀರಂತ ಇಬ್ರು. Yes. ಏನಂದ್ರೆ 6ನೇ ಕ್ಲಾಸ್ ಆದ್ಮೇಲೆ ಇಲ್ಲಿ ಹೆಣ್ಮಕ್ಳು ಸ್ಕೂಲ್ಗೆ ಹೋಗಕ್ಕಾಗಲ್ಲ. ಅಲ್ಲಿವರೆಗೂ ಏನ್ ಕಲಿತಿರ್ತಾರೋ ಅದು ಮಾತ್ರ. ತಶಕೋರ್. ಸ್ಕೂಲಿಂದ ಬರ್ತಾರೋ ಮಕ್ಕಳಿಗೆ ತಾತ ಪೂರಿನ ಹಂಚ್ತಾ ಇದ್ದಾರೆ. ಸೋ ಕ್ಯೂಟ್. ನೋಡಿ, ಸ್ಕೂಲಿಂದ ಮಕ್ಕಳು ಬಂದ್ರು, ತಾತ ಇಷ್ಟು ಪೂರಿ ತಂದಿದ್ರಲ್ಲ, ಆ ಪೂರಿನ ಎಲ್ಲರಿಗೂ ಪೀಸ್ ಮಾಡಿ ಕೊಟ್ರು. ಅಂದ್ರೆ ಇಲ್ಲಿ ಯಾವ ತರ ಭಾವನೆ ಅಂದ್ರೆ ಊರ್ ತರ ಭಾವನೆ ಅಲ್ಲ, ಎಲ್ರು ಮನೆಯವ್ರ ತರ ಭಾವನೆ. ಸಲಾಂ ಅಲೈಕುಂ. How are you? I'm good, sir. You? ಸಲಾಂ ಅಲೈಕುಂ. ಇವ್ರು ನೋಡಿ, ಇವ್ರದ್ದು ವೇಷಭೂಷಣ, ಜಾಕೆಟ್ ಹಾಕೊಂಡಿದ್ದಾರೆ, ತಲೆಗೇನೋ ಕಟ್ಕೊಂಡಿದ್ದಾರೆ. ವೆರಿ ನೈಸ್ ಜಾಕೆಟ್. ಸ್ಮಾರ್ಟ್. ಸರ್, ಯುವರ್ ಶಾಪ್ ನೋಡಿ, ಇವ್ರ ಅಂಗಡಿ ಅಂತೆ, ಪ್ರಾವಿಷನ್ ಸ್ಟೋರು. ಹಳ್ಳಿಯಲ್ಲಿ ಮಲ್ಕೊಳ್ಳೋದಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಮತ್ತು ಒಂದಿಷ್ಟು ಜ್ಯುವೆಲರಿ ಇಟ್ಟಿದ್ದಾರೆ. ಇಲ್ಲಿಯ ಲೋಕಲ್ ಜ್ಯುವೆಲರಿ ಚಿಕ್ಕದಾಗಿ ಚೊಕ್ಕವಾಗಿ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕ ಕಿರಾಣಿ ಅಂಗಡಿ. ಎಂಥ ಜಾಗದಲ್ಲಿ ಶ್ಯಾಂಪು, ಸೋಪು, ಚಾಕ್ಲೇಟು, ನಿಂಬೆ ಹುಳಿ. ಓ, ಇದು ವಾಟ್ ಇಸ್ ದಿಸ್ ಅಂಕಲ್? ವಾಟ್ ಇಸ್ ದಿಸ್? ಏನೋ ಒಂದು ಕಿಂಡಿ ಇದೆ ಇಲ್ಲಿ. ಅಯ್ಯೋ, ಇದೇನಿದು? ಕಿಂಡಿ ಒಳಗೆ ನೋಡಿ, ಇಲ್ಲಿ ಮನೆ
ನೋಡಿ ಹೆಂಗಿದೆ ಅಂತ. ಸೊ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋಣ ಇಲ್ಲಿ. ನೋಡಿ ಈ ಕಿಂಡಿಯಿಂದ ಬಂದರೆ ಇವ್ರು ಪ್ರಾವಿಷನ್ ಅಂಗಡಿಯ ಬೇರೆ ಬೇರೆ ಸಾಮಾನು ಜೋಡಿಸಿದ್ದಾರೆ. ಇಲ್ಲಿಂದ ಮತ್ತೆ ಆಚೆ ಬಂದರೆ ಮನೆ. ವಾವ್, ಇದು ಮನೆ. ಮನೆ ನೋಡಿ ಹೆಂಗಿದೆ ಅಂತ. ಒಂದು ಡಿಶ್ ಇಟ್ಟಿದ್ದಾರೆ. ಡಿಶ್ ಹತ್ರ ಒಂದು ಏನದು ಕೆಟ್ಟಲ್ ಇಟ್ಟಿದ್ದಾರೆ. ಇದು ಮನೆ ಫುಲ್ ಮಣ್ಣಿಂದ ಕಟ್ಟಿರೋದು. ಸಕ್ಕದಾಗಿದೆ. ವೆರಿ ನೈಸ್. ಇಲ್ಲಿ ಬೆರಣಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ಆಚೆ ಹೋಗ್ಬೋದು. ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಆಚೆ ಬಂದ್ಬಿಟ್ಟೆ. ಮಕ್ಕಳಿಗೆ ನಮ್ಮ ಕಡೆಯಿಂದ ಏನಾದ್ರು ಕೊಡೋಣ ಅಂದ್ಕೊಂಡು ಎಲ್ಲರಿಗೂ ಒಂದಿಷ್ಟು ಜ್ಯೂಸ್ ತೊಗೊಂಡು ಕೊಡ್ತಾ ಇದ್ದೀವಿ. ಬಟ್ ಎಲ್ರಿಗೂ ಕೊಡೋ ಅಷ್ಟು ಈ ಪ್ರಾವಿಷನ್ ಸ್ಟೋರಲ್ಲಿ ಸ್ಟಾಕೇ ಇಲ್ಲ. ಆದರೂ ಎಷ್ಟಿದೆಯೋ ಒಂದಿಷ್ಟು ಚಾಕ್ಲೇಟು, ಜ್ಯೂಸು, ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಕೊಡುವಂಥ ಪ್ರಯತ್ನ. ನಮ್ಮ ಗೈರಿಗೆ ತೊಗೊಂಡು ಕೊಡಿ ಅಂತ ಎಲ್ಲರಿಗೂ ಕೊಡ್ತಿದ್ದೀವಿ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಬಿಸ್ಕೆಟ್, ಚಾಕ್ಲೇಟ್ ಎಲ್ರಿಗೂ ಕೊಡುವಂಥ ಪ್ರಯತ್ನ. ಮಕ್ಕಳೆಲ್ಲ ಇಲ್ಲಿದ್ದಾರೆ. ಇನ್ನೂ ಇಷ್ಟೇ ಇರೋದ ತೊಗೋಬೋದಾ? ಅಂಗಡಿನೇ ಖಾಲಿ ಆಗೋಯ್ತು. ಅಂಗಡಿ ಜಾಸ್ತಿ ಇಲ್ಲ ಸಾಮಾನು. ಏನು ಮಾಡೋದು? ಎಷ್ಟೊಂದು ಮಕ್ಕಳು ಬಂದ್ಬಿಟ್ರು ಸ್ಕೂಲ್ ಮುಗಿಸ್ಕೊಂಡು. ಎಲ್ಲರೂ ಕೊಡೋಕ್ಕಾಗ್ತಿಲ್ಲ, ಕ್ಷಮೆ ಇರಲಿ. ಬಟ್ ಎಷ್ಟಿತ್ತು ಅಷ್ಟೊಂದು ತೊಗೊಂಡು ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಭಾಳ ಖುಷಿ ಆಗ್ತಾ ಇದೆ ಇಂಥ ಒಂದು ಮೂಮೆಂಟ್. ನಾನು ಕೈಲಾಶ್ ಇಬ್ರು ಸೇರಿಕೊಂಡು ಇಲ್ಲಿಯ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಿಸಿ ಮಾತಾಡ್ಸ್ಕೊಂಡು ಎಷ್ಟು ಮುದ್ದಾಗಿ ನೋಡ್ರಿ ಮಕ್ಕಳು ಒಬ್ಬೊಬ್ರಿಗೂ. ಭಾಳ ಖುಷಿ ಆಯಿತು. ಹಳ್ಳಿಗೆ ಒಳ್ಳೇದಾಗಲಿ, ಎಲ್ಲ ಮಕ್ಳಿಗೆ ಒಳ್ಳೇದಾಗಲಿ, ಎಲ್ರಿಗೂ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ರಿಗೂ ಈಕ್ವಲ್ ರೈಟ್ಸ್ ಅಂತ ಪ್ಲೀಸ್ all of you. تشکر. خیلی بینیم. وقت خوش. خدا نگهدار. Bye. ನೋಡಿ, ಇದು ಕೇವ್ ಹಳ್ಳಿಗೆ ಬಂದಿದ್ದೀವಿ, ಗುಹೆಗಳ ಹಳ್ಳಿಗೆ. ಅಲ್ಲಿ ಒಬ್ಬ ಯುವಕ ಮಣ್ಣಿನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಏನು ನೋಡ್ತಾ ಇದ್ರೆ ಹಿಂದೆ ಇವೆಲ್ಲ ಗುಹೆಗಳ ಒಳಗೆ ಇರುವಂತಹ ಮನೆಗಳು. ಇಲ್ಲಿ ಗುಹೆ ಒಳಗೆ ಇಲ್ಲೊಂದು ಮನೆ, ಎಷ್ಟು ಮನೆಗಳಿದೆ ನೋಡಿ ಗುಹೆಯಲ್ಲಿ. ಇಲ್ಲಿ ಸಂಪೂರ್ಣ ಪ್ರದೇಶ ಸಂಪೂರ್ಣ ಅದೇ ರೀತಿನೇ. ಕೆಲವೊಬ್ರು ಸ್ನೇಹಿತರು ಸಿಕ್ಕರು, ಮನೆ ತೋರಿಸಿ ಅಂತ ಕೇಳಿದೆ. ಬನ್ನಿ ತೋರಿಸ್ತೀನಿ ಅಂದರು. ನೋಡೋಣ ತೋರಿಸ್ತಾರಂತ. ಸಲಾಮ್, ಹೌ ಆರ್ ಯು? ಕ್ಯಾನ್ ಐ ಸಿ ಹೌಸ್? ಕೇವ್ ಹೌಸ್? ಕ್ಯಾನ್ ವಿ ಗೋ? ಶೋ ಕಮ್. ಅವ್ರ ಮನೆ ವಿಸಿಟ್ ಮಾಡೋಣ ಅಂತ ಕೇಳಿದೆ. ಅಯ್ಯೋ, ಹೆಂಗ್ ಬದುಕ್ತಾರೆ ನೋಡ್ರಿ ಇಲ್ಲಿ ಜನಗಳು. ವೆಲ್ಕಮ್ ಟು ದ ಮ್ಯಾಜಿಕಲ್ ವರ್ಲ್ಡ್ ಆಫ್ ಬಾಮಿಯಾನ್ ಕೇವ್ ಹೌಸಸ್. ಸ್ವಾಗತ ಎಲ್ಲರಿಗೂ. ಇದು ಇವ್ರ ಮನೆ. ಓಯ್ ಸಲಾಮ್. ಡ್ರೆಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಡಾಟರ್ ಮನೆ. ಓ, ಇಬ್ರು ಹೆಣ್ಮಕ್ಳು. ಯರ್ಸ್ ಫಾರ್ ಯು? ಓ, ಇಬ್ರದು. ಸಲಾಮ್. ಸೋ ಕ್ಯೂಟ್. ಶೀಸ್ ಭಾಳ ಮುದ್ದಾಗಲೆ. ಯೋರ್ಸ್? ಓ, ಗುಹೆ ಒಳಗೆ ಮನೆ. ಎಷ್ಟು ಚೆನ್ನಾಗಿದೆ ಮನೆ. ವಾ, ಅದು ಹಿಂಗೆ ಬದುಕ್ತಾ ಇದ್ರೊಳಗೆ ಅಂತ. ಎಷ್ಟು ನೂರಾರು ವರ್ಷಗಳಿಂದ ಬದುಕ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಅಡುಗೆ ಮನೆ. ಬ್ರೆಡ್ तंदूर असतं. ತಂದೂರ್. ಕ್ಯಾನ್ ಐ ಸಿ? नॉन मग ತಂದೂರ್? ಕ್ಯಾನ್ ಐ ಸಿ? ಗುಹೆ ಮನೆ ಒಳಗೆ ತಂದೂರಿ ಒಲೆ. ಅದರಲ್ಲಿ ತಾಯಿ ಮನೆಗೋಸ್ಕರ ಬ್ರೆಡ್ ಮಾಡ್ತಾರೆ. ಸಲಾಮ್ ಅಲೈಕುಮ್. ಗುಹೆ ಈಗಷ್ಟೇ ಮಾಡ್ರು ಬ್ರೆಡ್ಡು. ಎಷ್ಟು ಚೆನ್ನಾಗಿದೆ. ಪ್ಲೀಸ್ ಸೀಟ್. ಅಮ್ಮ ಇಲ್ಲಿ ಮಾಡ್ತಾ ಇದ್ದೀರಾ ಬ್ರೆಡ್? ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕ್ಕ ಗ್ಯಾಸ್ ಇಟ್ಕೊಂಡಿದ್ದಾರೆ. ಗ್ಯಾಸ್ ಮೇಲೆ ಬ್ರೆಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಟೀನ ಸರ್ವ್ ಮಾಡೋದಕ್ಕೆ. ಈಗ ಪುಟ್ಟ ಮಗು ಎಷ್ಟು ಕ್ಯೂಟ್ ಆಗಿದ್ದಾನೆ, ನಗ್ತಾ ಇದ್ದಾನೆ. ವಾಟ್ ಇಸ್ ನೇಮ್? नॉन मजुरी फसतं. ಮಜೋರಿ? सुहेला. ಸಬ್ರೀನಾ. और him? इल्वान. ಇಲ್ವಾನ್. इल्वान. ಓಕೆ. ರಾಮ್. ಹಿಂದೂಸ್ತಾನ್. ಹಿಂದೂಸ್ತಾನ್.
ನೋಡ್ರಿ ಹಿಂಗಿದೆ ಮನೆ ಗುಹೆ ಒಳಗೆ. ಇದು ಕೊರ್ದಿರೋದು ಇದು ಒಳಗೆ. ಹಿಂದಿನ ಕಾಲದಲ್ಲಿ ಬುದ್ಧಿಸ್ಟ್ ಮಾಂಕ್ಗಳು ಇದರೊಳಗೆ ಬಂದು ಧ್ಯಾನ ಮಾಡೋರು. ಇವತ್ತು ಜನಗಳು ಇದರೊಳಗೆ ವಾಸ ಇರೋದು ವಿಶೇಷ. ಬ್ಯೂಟಿಫುಲ್. ಯುವರ್ ಹೋಮ್ ವೆರಿ ನೈಸ್. ಬಾಯ್. ಜಾಯ್. ಲೇಟರ್ ಕಮ್, ಯು ಆರ್ ವರ್ಕಿಂಗ್. ಕಮ್. ಇದು ನೋಡಿ ಕಿಚನ್ದು ಎಕ್ಸಾಸ್ಟ್. ಇಲ್ಲಿಂದ ಕೆಳಗಡೆ ಅಡುಗೆ ಮಾಡ್ತಾರಲ್ಲ ಅದ್ರ ಹೊಗೆ ಆಚೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಹೇಗೆ ಪರ್ವತದ ಒಳಗೆ ಇರುವಂತಹ ಗುಹೆಗಳಲ್ಲಿ ಇಲ್ಲಿನ ಜನಗಳು ಸಾವಿರಾರು ವರ್ಷಗಳಿಂದ ವಾಸ ಇದ್ದಾರೆ ಅಂತ. ಬಹಳ ವಿಶೇಷವಾದ ಸ್ಥಳ, ಬಹಳ ವಿಶೇಷವಾದ ಸಂಸ್ಕೃತಿ. ಇಲ್ಲಿಯ ಕಲ್ಚರೇ ಬೇರೆ ರೀತಿ. ಈಗ ನಾವೇನು ಬೇರೆ ಕಡೆ ಅಫ್ಘಾನಿಸ್ತಾನದಲ್ಲಿ ಬೇರೆ ಬೇರೆ ಕಡೆ ನೋಡಿದ್ವಿ, ಅದಕ್ಕಿಂತ ಈ ಜಾಗ ಬಹಳ ಡಿಫ್ರೆಂಟ್. ಬಾಮಿಯನ್ ಜನಗಳು ನೋಡೋಕ್ಕಾಗಲಿ, ಅವರು ಬದುಕೋ ಶೈಲಿ ಆಗಲಿ, ಪ್ರತಿಯೊಂದು ಡಿಫ್ರೆಂಟು. ಇನ್ನು ಮೇಲೆ ಹೋಗೋಣ ಬನ್ನಿ, ಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಬೇಕಾದಷ್ಟು ಗುಹೆಗಳ ಮನೆಯನ್ನು ನೋಡ್ಬೋದು. ಯಾಕೆ ಹೆಣ್ಣಿಗೆ ಎಲ್ಲ ನಿಯಮ? ಯಾಕೆ ಹೆಣ್ಣಿಗೆ ಎಲ್ಲ ಕಾನೂನು? ಯಾಕೆ ಹೆಣ್ಣಿಗೆ ಮಾತ್ರ ಎಲ್ಲ ಪ್ರಶ್ನೆಗಳು? ಯಾಕೆ ಹೆಣ್ಣಿಗೇನೆ ಬಂಧನ? ಇಲ್ಲವೇ ಅವಳಿಗೆ ತನ್ನಂತೆ ಬದುಕುವ ಹಕ್ಕು? ಇಲ್ಲವೇ ಅವಳಿಗೆ ತನ್ನ ಗುರಿಯತ್ತ ಸಾಗುವ ಅವಕಾಶ? ಅವಳಿಗೇಕೆ ನೋವು, ಅಸಹ್ಯದ ನೋಟ? ಗಂಡು ಹೆಣ್ಣಿಗೇಕೆ ವ್ಯತ್ಯಾಸ? ಬಿಡಿ ಭೇದ ಭಾವ, ನೋಡಿ ಸಮಾನ ಇಬ್ಬರವ. ಈಗ ಈ ಗುಹೆಯ ಹಳ್ಳಿಗೆ ಬಂದಿದ್ದೀವಿ. ನೋಡಿ ಹೇಗೆ ಇಲ್ಲಿ ಕೆತ್ತಿ ಕೆತ್ತಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ಇದು ಇಲ್ಲಿಯ ಬಾತ್ರೂಮು. ಇಲ್ಲೂ ಕೂಡ ಪಶುಗಳನ್ನು ಸಾಕಲಾಗಿದೆ. ಪಶುಗಳಿಗೆ ಚಳಿ ಆಗಬಾರ್ದು ಅಂತ ಅದರ ಮೇಲೆ ಬ್ಲ್ಯಾಂಕೆಟ್ನ ಹೊದಿಸಿದ್ದಾರೆ. ಒಬ್ಬರು ಚಾಚಾ ಸಿಕ್ಕಿದ್ರು, ಚಾಯ್ ಕರೆದ್ರು. ಅದಕ್ಕೆ ನಿಮ್ಮ ಮನೆ ತೋರಿಸಿ ಅಷ್ಟೇ ಸಾಕು ನನಗೆ ಅಂತ ಹೇಳಿದೆ. ಯಾಕಂದರೆ ನಿಮ್ಗಳಿಗೂ ಅಫ್ಘಾನಿ ಪರ್ವತಗಳಲ್ಲಿ ಗುಹೆ ಜನಗಳು ಯಾವ ಥರ ಬದುಕ್ತಾರೆ ಅಂತ ತೋರಿಸ್ಬೇಕು ಅನ್ನೋ ಆಸೆ. 2,500 ಮೀಟ್ರು ಅಬೌವ್ ಸೀ ಲೆವೆಲ್ ಇದ್ದೀನಿ. ಎದುರು ಬರ್ತಾ ಇದೆ, ಬೇಜಾರು ಮಾಡ್ಕೊಬೇಡಿ. ಚಲೋ ಚಾಚಾ. ಜುವಾ ಬಸ್ತಿ. ಹಾ, ವಾವ್, ಮನೆ ಸಕ್ಕತ್ತಾಗಿದೆ ಚಾಚಾ. ಮನೆ ಸಕ್ಕತ್ತಾಗಿದೆ. ಅರಮನೆ ಕಟ್ಬಿಟ್ಟಿದಿರಲ್ಲ ನೀವಂತೂ. ಸಕ್ಕತ್ತಾಗಿದೆ ನಿಮ್ಮ ಮನೆ. ಖೂಬಿ. ಏನಿದು ಆಲೂಗಡ್ಡೆನಾ? ಓ, ನೀವೇ ಬೆಳೆದಿರೋದು. ತೋರಿಸ್ತಾರ ನಿಮ್ಮ ಮನೆ? ಬನ್ನಿ ಹೋಗೋಣ. ಇದು ಮನೆ. ಇಲ್ಲಿ ಕಟ್ಟಿಗೆ ಎಲ್ಲ ಜೋಡಿಸಿದ್ದಾರೆ. ನೀರಿಗೆ ಬೇಕಾಗಿರುವಂತಹ ಪಾತ್ರೆ ಸಾಮಾನು ಇಟ್ಕೊಂಡಿದ್ದಾರೆ. ಮಕ್ಕಳು. ವಾವ್, ವೆರಿ ನೈಸ್ ಹೋಮ್. ಭಾಳ ವಿಶಾಲವಾಗಿದೆ. ಮೋಸ್ಟ್ಲಿ ಈ ಊರಿನ ಸಾಹುಕಾರ ಇರಬೇಕು. ಸಲಾಂ. ಓ, ಈ ಮನೆ ಅವ್ರದಾ? ಇದು ಅವ್ರ ಫ್ಯಾಮಿಲಿ. ಈ ತಾತ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ ಅಂದರು. ಇನ್ನೊಂದು ತಾತನ ಜೊತೆ ಹೋಗ್ತೀನಿ ಇವಾಗ. ಇವರೆಲ್ಲ ಭಾಗ್ಯ ಮಾಡಿದಾರ್ರಿ ಇಂಥ ಲೊಕೇಶನ್ ಬದುಕೋದನ್ನ ಕಟ್ಕೊಡೋದಕ್ಕೆ. ನನಗೆ ಹತ್ತೋದಕ್ಕೆ ಕಷ್ಟ ಆಗ್ತದೆ. ಈ ತಾತನಿಗೆ 80 ವರ್ಷ ಇರ್ಬೋದು. ಹಿಂಗೆ ಹತ್ತಾರ ನೋಡಿ ಬೆಟ್ಟನ. ಸಲಾಂ. ತಾತನ ಮನೆ, ಬಟ್ಟೆ ಹಾಕೊಳ್ಳೋದಾಗ ನೋಡಿ ಮನೆ ಹೆಂಗಿದೆ ಅಂತ. ಯೂ ತಾತನ ಮನೆ ನಿಜವಾಗ್ಲೂ ಸ್ಪೆಷಲ್. Hello, what is your name? My name is Zahra. You speak English? Which school did you go? I went to Pershkam Institute and Bamka High School. Okay. I'm so happy to meet you. Me too. Are you from Bamiyan? Yeah, I'm from Bangla. Okay. First time I'm meeting educated Bamiyan girl. So you're going to school now or no? No, I'm at. You want to go to school? Yeah, but I can pay. The cost is very expensive, and I can pay. Oh. I don't have also clothes to work. ಓಕೆ. ಏನು ಹೇಳ್ತಾರೆ ಅಂದರೆ,
ನನಗೆ ಎಜುಕೇಷನ್ ಕಾಸ್ಟ್ನ ಬೇರ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಮುಂದಕ್ಕೆ ಓದೋಕ್ಕಾಗ್ತಾಯಿಲ್ಲ ಅಂತ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಯು ಲುಕ್ ಲೈಕ್ ಅ ವೆರಿ ಬ್ರೈಟ್ ಪರ್ಸನ್. ಐ ಹೋಪ್ ಯು ಅಚೀವ್ ಆಲ್ ಯುವರ್ ಡ್ರೀಮ್ಸ್. ಇಟ್ಸ್ ಪ್ಲೆಷರ್ ಮೀಟಿಂಗ್ ಯು. ಐ ಆಮ್ ಫ್ರಮ್ ಇಂಡಿಯಾ. ಯಾ. ಸೊ ತಾತ ಮತ್ತು ಅವ್ರ ಮೊಮ್ಮಗಳು ಅನ್ಸುತ್ತೆ. ಓ, ಇವ್ರದ್ದು ಗುಹೆ ಮನೆ ಸಕ್ಕದ ತಾತ. ವೆರಿ ಬ್ಯೂಟಿಫುಲ್ ಹೋಮ್, ವೆರಿ ನೈಸ್ ಹೋಮ್. ವಾಟ್ ಈಸ್ ಹಿಸ್ ಏಜ್? 81. 81. ತಾತ 81 ವರ್ಷ ನಿಮಗೆ. ಯು ಆರ್ ಹರ್ ಡಾಟರ್ ಆರ್ ಗ್ರ್ಯಾಂಡ್ ಡಾಟರ್? ಡಾಟರ್. ಹೌ ಓಲ್ಡ್ ಆರ್ ಯು? I'm 50. 15. 81 ವರ್ಷದ ತಾತನಿಗೆ 15 ವರ್ಷದ ಮಗಳು. ಓ, ಮೀನ್ಸ್ ಹಿ ಗಾಟ್ ಮ್ಯಾರಿಡ್ ಲೇಟ್. Yeah. Okay. Where is his wife? Your mother? My mother died When? 2 months ago. याद दुखता ಈಗ ಬಾಚೋ ಮಜಾನೆ. ಭಾಳ ಬೇಜಾರಾಯಿತು ಕೇಳಿ. 2 ತಿಂಗಳ ಹಿಂದೆ ಇವರ ತಾಯಿ ಹೋಗ್ಬಿಟ್ರಂತೆ. ಸೊ ವಾಟ್ ಹ್ಯಾಪನ್ ಟು ಹರ್? She was very sick. ಓಕೆ. ಐ ಆಮ್ ಸೋ ಸಾರಿ ಫಾರ್ ಯೋರ್ ಲಾಸ್. ತಾತ ಆದರೂ ನೀನು ಭಾರಿ ಇದೆಯಾ. 81 ವರ್ಷದಲ್ಲಿ और जिंदगी में गुनिम दू न पर एक कसनेस ಓನ್ಲಿ 2 ವರ್ಷಸ್. दिगा कसनेस बाचा माचानेस. ಹಾಂ, ನೀವಿಬ್ರೆ. ಸೊ ಯು ಆ್ಯಂಡ್ ಹಿಮ್, ದಟ್ಸ್ ಇಟ್. Yeah. ಸೊ ಹೌ ಯು ಲೈಕ್ ಇಟ್? I like to be a big family, but I can't. ಓಕೆ. ಸೊ ವಾಟ್ ಈಸ್ ಯೋರ್ ಫ್ಯೂಚರ್ ಪ್ಲಾನ್? I want to be a priest in the future, like others girls, and my favorite country is South Korea, and I hope that one day I want to go South Korea or India, like Swiss and other countries, to achieve my dreams. And my dreams is to become a priest in the future. ಟೂರಿಸ್ಟ್. ಯಾ, ವಾವ್. ಇವರಿಗೆ ಸೌತ್ ಕೊರಿಯಾ ಅಂದರೆ ಬಹಳ ಇಷ್ಟ ಅಂತೆ. ಇನ್ನೂ ಓದಬೇಕು, ಬರೀಬೇಕು, ಲೈಫಲ್ಲಿ ಮುಂದೆ ಬರೀಬೇಕು ಅಂತ ಹೇಳ್ತಿದ್ರೆ ಭಾಳ ಖುಷಿ ಆಯಿತು ಈ ಥರ ಫ್ಯಾಮಿಲಿ ಮೀಟ್ ಮಾಡಿ. ಬಟ್ ಆಶ್ಚರ್ಯ ಕೂಡ ಆಯಿತು, 81 ವರ್ಷದ ತಾತನಿಗೆ 15 ವರ್ಷದ ಮಗಳಿರೋದನ್ನ ನೋಡಿ. ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ. ಈಗ ತಾತ ಹೋದ್ಮೇಲೆ ಎನಿ ಮೂಮೆಂಟ್ ಹೋಗ್ತಾರೆ ಇದ್ದಾರೆ. ತಾತ ಹೋದ್ಮೇಲೆ ಹುಡುಗಿ ಕತೆ ಏನು, ಒಬ್ಬಂಟಿ ಆಗ್ಬಿಡ್ತಾಳೆ. ಅದಕ್ಕೆ ನಮ್ಮಲ್ಲಿ ಹಿಂದೆ ಸಿಸ್ಟಮ್ ಮಾಡಿದ್ದು ಮದುವೆ ಸಮಯ ಅಥವಾ ಮಕ್ಕಳಾಗೋ ಸಮಯ ಎಲ್ಲ ಸರಿ ಇರಬೇಕು ಅಂತ. ಬಟ್ ಎನಿವೇಸ್, ಒಂದೊಂದು ಕಲ್ಚರ್ ಒಂಥರ ಇರುತ್ತೆ, ನಾವು ಜಡ್ಜ್ ಮಾಡಬಾರ್ದು. ಇದು ನೋಡಿ, ಇಲ್ಲೊಂದು ಬುಟ್ಟಿ ಇಟ್ಟಿದ್ದಾರೆ. Have you going South Korea? ಸೌತ್ ಕೊರಿಯಾ? ನೋ, ಐ ವಿಲ್ ಗೋ ಸೌತ್ ಕೊರಿಯಾ ವೆರಿ ಸೂನ್. ಐ ವಿಲ್ ಗೋ. ನಾವಿಬ್ಬರೇ ಅಂತ ಹೇಳ್ತಾ ತಾತ. दिगा बाचा माचानेस ಇನ್ಯಾರು ಇಲ್ಲ. खुद मम सपेच ವಯಸ್ಸಾಗೋಯ್ತು ನಿಮಗೆ. कोरमोर न मितन बेच. ನೀನು ತಪ್ಪಲ್ಲ ನೀವು ಮಾಡಿದ್ದು. 81 ವರ್ಷದಲ್ಲಿ ಮದುವೆ ಆಗಿದ್ದು. ಅದು 81 ಅಂದರೆ ಈ ಹುಡುಗಿಗೆ 15 ಅಂದರೆ 81 ಮೈನಸ್ 15 71. ಯಪ್ಪ, 66 ವರ್ಷದ ಮದುವೆ ಆಗಿದೆಯಾ? एनिमी मेरे दार्स में खाना. हाँ, एनिमी दार्स में खाना. ಹಾಂ. मग तवेर करो खाना खाओ. ವಾಟ್ ಈಸ್ ದಿಸ್? My father said that I can work. He can't work to get money or earn money for us. ಯು ವಾಂಟ್ ಟು ವರ್ಕ್? I can't work in Afghanistan. Girl can't work, and also my father is very weak. Now is the time for him to rest. But how do you manage? This is your home? Yeah. Only this much? Or you have some more space? This is our home. This is the only place? ಅಯ್ಯೋ, ಮನಕ್ಕಲಕ್ಕೂ ಒಂದು ಮಾತು ಹೇಳಿದ್ರು ಹುಡುಗಿ. ಇಲ್ಲೆಲ್ಲ ಬೇಗ ಮದುವೆ ಮಾಡಿಬಿಡ್ತಾರೆ. 15 ವರ್ಷ 16 ವರ್ಷಕ್ಕೆಲ್ಲ. 14, 13, 12 ಡಸ್ ನಾಟ್ ಮ್ಯಾಟರ್. ಅದಕ್ಕೆ ಕೇಳಿದೆ ನಿಮ್ಮ ಮದುವೆ ಯಾವಾಗ, ಯಾಕಂದ್ರೆ ಅಪ್ಪ ಬೇರೆ ವಯಸ್ಸಾಗಿದ್ದೀರಾ ಅಂತ. ಅದಕ್ಕೆ ಹೇಳಿದ್ರು ಅವರು, ಐ ಡೋಂಟ್ ವಾಂಟ್ ಟು ಬಿ ಮ್ಯಾರಿಡ್. ಯು ಡೋಂಟ್ ವಾಂಟ್ ಟು ಬಿ? I want to achieve my goals. You want to achieve your goals and then want to get married. Wow, ಎಂತ ಬ್ರೈಟ್ ಹುಡುಗಿ. You're very intelligent girl. But you're born in a country which is very harsh. What to do? ನಿನ್ನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ, ನಿನ್ನ ನೋವನ್ನು ಯಾರೂ ಗುರುತಿಸುವುದಿಲ್ಲ.
ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ, ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರುತ್ತಾರೆ. ಅಫ್ಘಾನಿಸ್ತಾನ್ ಹೃದಯ ಭಾಗದಲ್ಲಿ ಪರ್ವತಗಳು ಆಕಾಶವನ್ನು ಮುಟ್ಟುವ ಮತ್ತು ಇತಿಹಾಸವು ಪ್ರತಿಯೊಂದು ಕಲ್ಲಿನ ಮೂಲಕ ಪಿಸುಗುಟ್ಟುವ ಸ್ಥಳದಲ್ಲಿ ಮತ್ತೊಂದು ಕತೆ ವಾಸ ಮಾಡುತ್ತೆ. ಗಟ್ಟಿಯಾಗಿ ಹೇಳಲಾಗದ ಒಂದು ಕತೆ, ಮೌನದ ಕತೆ. ಸಾವಿರಾರು ಕನಸುಗಳನ್ನು ಹೊತ್ತಿರೋ ಮಹಿಳೆಯರು, ಹೆಣ್ಣು ಮಕ್ಕಳನ್ನು ಗೋಡೆಗಳ ಹಿಂದೆ ಬೀಗ ಹಾಕಿ ಕಟ್ಟಿ ಹಾಕಿರೋ ಕತೆ, ವ್ಯತೆ. ಅದಕ್ಕೆ ನಾನು ಕೇಳಿದೆ ಹುಡುಗಿನ, ನಿಮ್ಮ ಹತ್ರ ಫೋನ್ ಏನಾದ್ರು ಇದೆಯಾ, ಸ್ಕಾಲರ್ಶಿಪ್ಗೆಲ್ಲ ಅಪ್ಲೈ ಮಾಡ್ತಾ ಇರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ಹತ್ರ ಒಂದು ಫೋನು ಪ್ರೈಸ್ ಆಗಿ ಬಂತು, ನಾನು ಚೆನ್ನಾಗಿ ಓದಿದ್ದಕ್ಕೆ ನನಗೆ ಪ್ರೈಸ್ ಕೊಟ್ಟರು. ವೇರ್ ಇಸ್ ದಟ್ ಫೋನ್? ವೇರ್ ಇಸ್ ದ ಫೋನ್? In my home. No, in kitchen. In kitchen. Okay. So you have phone, you have communication, you have everything, right? Like you can apply for some scholarship from university, no? No, I can because I don't have internet. ಚಿಕ್ಕ ಚಿಕ್ಕ ವಿಷಯಗಳನ್ನು ನಾವು ಬಹಳ ಲೈಟಾಗಿ ತಗೋತೀವಿ ನಮ್ಮ ದೇಶಗಳಲ್ಲಿ. ಈಗ ನಮ್ಮ ಹೆಣ್ಮಕ್ಳು ಎಷ್ಟೆಲ್ಲ ಫೆಸಿಲಿಟಿ ಇದ್ದು, ಎಷ್ಟೆಲ್ಲ ಈಕ್ವಾಲಿಟಿ ಇದ್ರೂ ಫೆಮಿನಿಸಮ್ಮು, ಆಯಿಸಮ್ಮು, ಈಸಮ್ ಅಂತ ಇತ್ತೀಚೆಗೆ ಕೆಲವರು, ಎಲ್ಲರೂ ಅಲ್ಲ, ಪೆಟ್ರಿಯಾರ್ಕಲ್ ಸೊಸೈಟಿ ಹಿಂದಿತ್ತು ನಮ್ಮಲ್ಲಿ. ಆದರೆ ನಮ್ಮಲ್ಲಿ ಬದಲಾವಣೆ ಬಂದು ನಮ್ಮಲ್ಲಿರುವಂಥ ಹುಡುಗರೇ ಬದಲಾವಣೆ. ಈಗ ಪೆಟ್ರಿಯಾರ್ಕಲ್ ಸೊಸೈಟಿಯಿಂದ ಈಕ್ವಾಲಿಟಿ ಸೊಸೈಟಿಗೆ ತರಬೇಕು ಅಂದರೆ ಯಾರು ಕಾರಣ? ಹುಡುಗಿರಲ್ಲ ಕಾರಣ. ಯಾಕಂದರೆ ಪೇಟ್ರಿಯಾರ್ಕಲ್ ಸೊಸೈಟಿ ಕಂಟ್ರೋಲ್ ಮಾಡ್ತಾ ಇದ್ದು ಹುಡುಗರು ಅಂದರೆ ಹುಡುಗರೇ ಅವಕಾಶ ಕೊಡಬೇಕಾಗಿತ್ತು ಹುಡುಗಿರಿಗೆ ಡೆವಲಪ್ ಆಗೋದಕ್ಕೆ. ಆ ರೀತಿಯ ಅವಕಾಶ ಭಾರತ ದೇಶದಲ್ಲಿ ಸಿಕ್ಕಿದೆ. ಹಾಗಂತ ಹುಡುಗರು ಗ್ರೇಟ್ ಅಂತಲ್ಲ, ಕೊಡಬೇಕಾಗಿದ್ದನ್ನು ಅವ್ರಿಗೆ ಕೊಟ್ಟರು. ಆದರೆ ಅಫ್ಘಾನಿಸ್ತಾನದಲ್ಲಿ ಇವಾಗಲೂ ಕೂಡ ಪೇಟ್ರಿಯಾರ್ಕಲ್ ಸೊಸೈಟಿ. ಇಲ್ಲಿ ನೀವು ಹುಡುಗಿರಿಗೆ ಯಾವುದೇ ರೀತಿಯ ಫ್ರೀಡಮ್ ಇಲ್ಲ, ಯಾವುದೇ ರೀತಿಯ ಅವ್ರು ಏನೂ ಮಾಡೋಕ್ಕೆ ಆಗಲ್ಲ. ನೋಡಿ ಎಷ್ಟು ಬ್ರೈಟ್ ಹುಡುಗಿ ಇವರು, ಆದರೆ ಇವರು ಏನೂ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇಂಟರ್ನೆಟ್ ಇಲ್ಲ, ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಿಲ್ಲ, ಕಾಲೇಜ್ಗೆ ಹೋಗೋಕ್ಕಾಗ್ತಿಲ್ಲ, ದೇಶದಿಂದ ಹೊರಗೆ ಹೋಗೋಕ್ಕಾಗ್ತಿಲ್ಲ. ಯು ಹ್ಯಾವ್ ಅ ಪಾಸ್ಪೋರ್ಟ್? ನೋ? ಓಕೆ. Because we don't have ಅವ್ರ ತಲೆ ತಗ್ಸೋದು ನೋಡಿದ್ರೆ ಬೇಜಾರಾಗುತ್ತೆ ನನಗೆ. Because we don't have any money, we can take it. It's very expensive. Yeah. So how do you plan to come out of this problem? I don't have any. ನನಗೇನು ಐಡಿಯಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಾತ, ನೀ ತಪ್ಪು ಮಾಡಬಾರ್ದಿತ್ತು, ಆದರೂ ಮಾಡಿಬಿಟ್ಟಿದ್ಯಾ. ಇವಾಗ ಹೆಂಗೆ ನೋಡ್ಕೋತೀರಿ ನಿನ್ನ ಮಗಳನ್ನ, ಅದನ್ನ ಹೇಳು ನನಗೆ. شما که اینجا میگردی ما قرار سیر میکنی همین باید در این غریب غربه چیزی نداره کمک چه What did he say? My father think that some people like you can you help us? ಡೆಫಿನೆಟ್ಲಿ ವಿ ಶುಡ್ ಹೆಲ್ಪ್ ಯು. ತಾತ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಊಟಕ್ಕೂ ಕಾಸಿಲ್ಲ, ನನ್ನ ಮಗಳಿಗೆ ಊಟ ಆಗೋಕ್ಕೂ ದುಡ್ಡಿಲ್ಲ, ಒಂಚೂರನ್ನ ಹೆಲ್ಪ್ ಮಾಡಿ ಅಂತ. ಖಂಡಿತ ಆದಷ್ಟು ನಾನು ಹೆಲ್ಪ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಬಟ್ ಏನಂದರೆ ಇಲ್ಲಿ ಇದು ಒಬ್ಬರ ಸ್ಟೋರಿ ಅಲ್ಲ, ಇದು ಇಡೀ ದೇಶದ ಸ್ಟೋರಿ. ಒಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ಏನೋ ತೊಂದರೆ ಆಗಲ್ಲ, ಬಟ್ ಈ ನೋವು ಒಂದು ಕಡೆ ಇಲ್ಲ, ಎಲ್ಲ ಕಡೆನೂ ಇದೆ ಸೇಮ್ ಪ್ರಾಬ್ಲಮ್ ಎಲ್ಲ ಕಡೆ ಇರೋದು. ಎಲ್ಲರೂ ನೋಡಿ ಅದೇ ಹೇಳ್ತಾರೆ. ಅವ್ರೂ ಕಸಿನ್ ಇದ್ದಾರೆ, ಅವ್ರೇನೋ ಒಂಚೂರು ಆ ಕಡೆ ಈ ಕಡೆ ಬೆಳೆದಾಗ ತಂದು ಕೊಡ್ತಾರೆ. ಅದು ಬಿಟ್ಟರೆ ಊಟ ತಿಂಡಿಗೂ ತುಂಬ ಕಷ್ಟ ಇದೆ, ಜೀವನಕ್ಕೂ ತುಂಬ ಕಷ್ಟ ಇದೆ ಅಂತ. ವಾಟ್ ಡಿಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ಟುಡೇ? Today we eat some typical foods like bread and with tea. We don't have another content. ಬರೀ ಬ್ರೆಡ್ ಮತ್ತು ಟೀ ಮಾತ್ರ ತಿಂದ್ರಂತೆ, ಬೇರೆ ತಿನ್ನೋದಕ್ಕೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹುಡುಗಿ. ಸೊ ಫಾರ್ ಆಫ್ಟರ್ನೂನ್, ಲಂಚ್, ಈವ್ನಿಂಗ್, ವಾಟ್ ವಿಲ್ ಯು ಈಟ್? Like some rice, or we collect some potato from the lands. We eat it. ಚೂರು ಆಲೂಗೆಡ್ಡೆ ಅಥವಾ ಅನ್ನವನ್ನು ಬೇಯಿಸಿ ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಆರ್ ಯು ಹ್ಯಾಪಿ? Yes, I'm happy to I have my father. ತಂದೆ ಇರೋದೇ ಖುಷಿ ಅಂತ ಹೇಳ್ತಾ ಇದ್ದಾರೆ. This is a tough situation for you. You are an intelligent girl, but you are born in a very indifferent place. I wish you all the best. All the best. Take care of your daughter. Please take care of yourself.
I don't know how much more I can help you. I can only tell you, stay strong. Hope is the only word that I can give you. ಅಪ್ಪ ಮಗಳನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು, ಬಟ್ ತುಂಬ ನೋವು ಕೂಡ ಆಯಿತು. ಈ ಥರ ಸಿಚುವೇಶನಲ್ಲಿ ಇವರೆಲ್ಲ ಬದುಕೋಗಾಗಿದೆಯಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಬೇರೆ ದೇಶದಲ್ಲಿ ಜೀವನ ಬೇರೆ ಬೇರೆ ರೀತಿ ಕಷ್ಟಗಳನ್ನು ಕೊಡುತ್ತೆ. ಅದನ್ನು ಎದುರಿಸಿ ಈ ಹುಡುಗಿ ಬಹಳ ಆ ಒಂದು ದಿಟ್ಟ ನಿಲುವನ್ನು ತೊಗೊಂಡು ನಾನು ಅಚೀವ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳಲ್ಲ, ಅದು ಬಹಳ ಖುಷಿಯ ವಿಚಾರ. ಥ್ಯಾಂಕ್ ಯು ಸೊ ಮಚ್. ನೋಡಿ ಯಾವ ರೀತಿ ಗುಹೆಗಳಲ್ಲಿ ಇಲ್ಲಿನ ಜನಗಳು ಬದುಕ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೋದು. ಇಲ್ಲೊಂದು ಗುಹೆ ಮನೆ, ಹಿಂಗೆ ಒಂದು ಕಡೆಯಿಂದ ಫುಲ್ಲು ಮೇಲ್ವರೆಗೂ ಇದೆ, ಎಲ್ಲೆಲ್ಲೂ ಗುಹೆಗಳು. ಇಷ್ಟೊಂದು ಬಡತನದಲ್ಲೂ ಚಾಯ್ ಕುಡ್ಕೊಂಡು ಹೋಗಿ ಅಂತ 2-3 ಸಲ ಹೇಳಿದ್ರು. ಅದಕ್ಕೆ ಹೇಳಿದೆ, ದಯವಿಟ್ಟು ಬೇಡ, ಯಾವುದೇ ರೀತಿಯ ತೊಂದರೆ ತೊಗೋಬೇಡಿ, ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ನಮಗೆ ಸಾಕು ಅಂತ. ಸೊ ಇಬ್ಬರಿಗೂ ಒಳ್ಳೆಯದನ್ನು ಬಯಸ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಅಫ್ಘಾನಿ ಹೆಣ್ಣುಮಕ್ಕಳಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಸಿಕ್ಕಿ ಅವರು ಕೂಡ ಅವರ ಕನಸುಗಳನ್ನು ನನಸು ಮಾಡ್ಕೊಳ್ಳೋಂಗಾಗಲಿ ಅಂತ ಆಶಿಸ್ತೀನಿ. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಬಾಯ್. ಇವ್ರ ಮನೆ ಕಿಚನ್ ತೋರಿಸ್ತಾರಂತೆ. ಇದು ಕಿಚನ್ ಅಂತೆ, ಝಹರಾ ಅಡುಗೆ ಮಾಡಿದಾರಂತೆ, ತೋರಿಸ್ತಾರಂತೆ ನನಗೆ. ವಾವ್, ಸೋ ಕ್ಲೀನ್ ಅಂಡ್ ನೀಟ್. ಯು ಆರ್ ಸೋ ಕ್ಲೀನ್. ಹೌ? I said I want to be there. ಪ್ರತಿಯೊಂದನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಾವ್, ಬ್ಯೂಟಿಫುಲ್ ಕಿಚನ್. ಸೊ ನೌ ಯು ವಿಲ್ ಕುಕ್ ಲೇಟರ್? ಓಕೆ ಓಕೆ, ನೋ ಪ್ರಾಬ್ಲಮ್. ನಮ್ಮ ಬ್ರದರ್ ನೋಡಿ ಇಲ್ಲಿ ಇಟ್ಟಿಗಳನ್ನ ಇಟ್ಟು ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಮಣ್ಣಿನ ಲೇಯರ್ನ ಕೊಟ್ಟಿದ್ದಾರೆ, ಅದ್ರ ಮೇಲೆ ದಪ್ಪ ಇಟ್ಟಿಗೆಗಳನ್ನ ಇಟ್ಟು ಪ್ಲಾಸ್ಟ್ರಿಂಗ್ ಮಾಡ್ತಾ ಇದ್ದಾರೆ. ಹೌ ಮಚ್ ಲಾಂಗ್? ದಬಾಸ್ದೆ. ಓಕೆ, ಗುಡ್ ವರ್ಕ್, ಗುಡ್ ಜಾಬ್. ಈ ಮುದ್ದಾದ ಹುಡುಗಿ ಹೆಸರು ಸಬ್ರೀನಾ, ನಮ್ಮ ಸ್ನೇಹಿತರ ಮಗಳು. ಎಷ್ಟು ಮುದ್ದಾಗಿದ್ದಾಳೆ ಅಂದರೆ, ನಾನು ಅದೇ ಹೇಳಿದೆ ಅವ್ರ ತಂದೆಗೆ, ಇವಳನ್ನ ಕೊಟ್ಬಿಡಿ, ನಾನು ದತ್ತು ತೊಗೊಂಡು ನಾನು ಕರ್ನಾಟಕದ ಕೂರಿ ಮಾಡ್ತೀನಿ ಇವಳನ್ನು ಅಂತ. ಎಷ್ಟು ಮುದ್ದಾಗಿ ಹೇಳಿ ನೋಡಿ ಸಬ್ರೀನಾ. ಈ ಹುಡುಗನ ಸ್ಟೋರಿಯನ್ನು ನೀವು ಕೇಳಿಸ್ಕೊಳ್ಳೇಬೇಕು. ವಾಟ್ ಈಸ್ ಯೋರ್ ಗುಡ್ ನೇಮ್? ರಿಜಾ ಅಂದ್ಬಿಟ್ಟು. ಆದರೆ ಇವ್ರನ್ನ ಯಾರು ಇಲ್ಲಿ ಊರಲ್ಲಿ ರಿಜಾ ಅಂತ ಕರೆಯೋದಂತೆ, ಎಲ್ಲರೂ ಇವ್ರನ್ನ ಕರೆಯೋದು ಹಿಂದೂ. ಎವ್ರಿಬಡಿ ಕಾಲ್ ಯು ಹಿಂದೂ. ಯಾಕೆ ಅಂತ ಕೇಳಿಸ್ಕೊಂಡ್ರೆ ಶಾಕ್ ಆಗ್ತೀರಾ. ಇವರ ಗ್ರ್ಯಾಂಡ್ ಫಾದರ್ ಅಂದರೆ ಇವರ ತಾತ ಭಾರತ ದೇಶದಿಂದ ಬಂದು ಅಫ್ಘಾನಿಸ್ತಾನದ ಬಾಮಿಯಾನಲ್ಲಿ ಸೆಟ್ಲ್ ಆದ್ರಂತೆ. ತದನಂತರ ಇವರ ತಂದೆ, ಇವರ ಫ್ಯಾಮಿಲಿ ಎಲ್ಲ ಇಲ್ಲೇ ಎಸ್ಟಾಬ್ಲಿಷ್ ಆಗಿರೋದು. ಸೊ ಎಲ್ಲರೂ ಇವರನ್ನು ಹಿಂದೂ ಫ್ಯಾಮಿಲಿ ಅಂತ ಕರೀತಾರೆ, ಯಾಕಂದರೆ ಇವರಿಗಿರೋದು ಭಾರತೀಯ ಮೂಲ. ಭಾಳ ಖುಷಿ ಆಯಿತು ವಿಚಾರವನ್ನು ಕೇಳಿ. ಅದಕ್ಕೆ ನಮ್ಮ ಮೀಟ್ ಮಾಡಿದಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಒಂಥರ ಭಾರತೀಯರು ಬಂದಿದ್ದೀರಾ, ನಮ್ಮೂರಿಗೆ ಬಂದಿದ್ದೀರಾ ಅನ್ನೋ ಖುಷಿ ಅವರ ಮುಖದಲ್ಲಿ ಫಸ್ಟ್ ಕ್ಷಣದಿಂದನೇ ಕಾಣಿಸ್ತಾ ಇತ್ತು. ಭಾಳ ಖುಷಿ ಆಯಿತು ನಿಮ್ಮನ್ನು ಕೂಡ ಭೇಟಿಯಾಗಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಎಲ್ಲ ಆನ್ಸೆಸ್ಟರ್ಸ್ಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತೀನಿ. ಆಲ್ ದ ಬೆಸ್ಟ್ ಬ್ರೋ. ಹಿಂದೂ ಬಾಯ್ ಬ್ರೋ. ಒಳ್ಳೇದಾಗಲಿ. ಬಹಳ ನೋವಿನ ಕಥೆಗಳು, ಬಹಳ ವ್ಯಥೆಯ ಕಥೆಗಳು. ಅಫ್ಘಾನಿ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ, ಅವರ ಮುಂದಿನ ಜೀವನ ತುಂಬ ಚೆನ್ನಾಗಾಗಲಿ, ಅವರ ಮೇಲೆ ಇರುವಂತಹ ಎಲ್ಲ ನಿರ್ಬಂಧಗಳು ಹೋಗಿ ಅವರು ಕೂಡ ಮುಕ್ತ ಜೀವಿಗಳಂತೆ ಈ ಜಗತ್ತಿನಲ್ಲಿ ಬದುಕಲಿ. ಹಾಗೆ ಅವರ ದೇಶಕ್ಕೆ, ಅವರ ನಾಡಿಗೆ, ಅವರ ಫ್ಯಾಮಿಲಿಗಳಿಗೆ ಒಳ್ಳೆ ರೀತಿಯ ಕಾಂಟ್ರಿಬ್ಯೂಷನ್ನ ಕೊಡಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಹಿಂದ್.